ಮಳವಳ್ಳಿಯಿಂದ ಬರೋ ರಸ್ತೆ ಇದು. ಗೌರ್ಮೆಂಟ್ ಬಸ್ಸು ಎಲ್ಲ ಓಡಾಡ್ತವೆ, ವೆಹಿಕಲ್ಗಳೆಲ್ಲ ಓಡಾಡ್ತವೆ. ಇದು ಈ ರೋಡು ನೋಡಿ, ಇದೇ ಪ್ರಾಪರ್ಟಿ. ಇದು ಅಡಿಕೆ ನೋಡಿ, ಮಾಗನಿ ಹಾಕಿದ್ದೀವಿ, ಅಡಿಕೆ ಫೆನ್ಸಿಂಗು ಎಲ್ಲ. ರೋಡು 33 ಅಡಿ ರೋಡು, ಡಾಂಬರ್ ರೋಡು ನೋಡಿ. ಇದೇ ಜಾಗ ಇಲ್ಲಿ ಕಾಣ್ತಿದೆಯಲ್ಲ, ಈ ತೆಂಗಿನ ಮರ, ಅಡಿಕೆ ಹಾಕಿದ್ದೀವಿ, ಎಲ್ಲ ಇದೆ ನೋಡಿ ರೋಡು. ಇದು ಗೌರ್ಮೆಂಟ್ ಬಸ್ಸು ಓಡಾಡುವ, ವೆಹಿಕಲ್ ಓಡಾಡುವ ರಸ್ತೆ ಇದು. ನೋಡಿ ಆ ಕಡೆನೂ ರೋಡು ನೋಡಿ, ಇದು ರೋಡು, ಈ ಡಾಂಬರ್ ರೋಡು, ಈ ಡಾಂಬರ್ ರೋಡು ನೋಡಿ. ಇದು ಕಾರ್ನರ್ ಜಾಗ, ಈ ಡಾಂಬರ್ಗೆ ಹೊಂದ್ಕೊಂಡಂತಲೇ ಈ ಜಾಗ ನೋಡಿ. ಈ ಕಡೆನೂ ರೋಡ್, ಇದು ಡಾಂಬರ್ ರೋಡ್ ಆಯಿತಾ ನೋಡು. ಈ ಕಡೆ ಗೌರ್ಮೆಂಟ್ ರೋಡು, ಒಂದು ಚೈನ್ ರಸ್ತೆ ಇದೆ ಇದು ನೋಡಿ. ನಾನು ಹೋಗ್ತಿದ್ದೀನಿ ಅಲ್ಲ, ಅದು ಇದೇ ಜಮೀನು ನೋಡಿ. 2 ಕಡೆ ರೋಡ್ ಇದೆ ಈ ಪ್ರಾಪರ್ಟಿಗೆ. ಗೇಟೆಲ್ಲ ಹಾಕ್ಸಿದ್ದೀನಿ. ಅಡಿಕೆ ನೋಡಿ, ಸುತ್ತ ಮಾಗನಿ ಹಾಕ್ಸಿದ್ದೀನಿ, ಅಡಿಕೆ ಇದೆ. ಇದು ಬಾವಿ, ಓಪನ್ ಬಾವಿ. ಇದು ನೀರು ಫುಲ್ ತುಂಬಿದೆ. ನೀರು ನೋಡಿ ಹೆಂಗೆ ತುಂಬಿದೆ ನೀರಿಗೇನು ತೊಂದರೆ ಇಲ್ಲ. ಈ ಬೋರಲ್ಲಿ 2.5 ಇಂಚಿನ ಮೇಲಿದೆ ನೀರು. ಈ ಬೋರಲ್ಲಿ 2.5 ಇಂಚಿನ ಮೇಲಿದೆ. ಎಲ್ಲ ಡ್ರಿಪ್ ಮಾಡಿಸಿದ್ದೀನಿ. ಅಡಿಕೆ ಸುತ್ತ ಫಿನಿಶಿಂಗ್ ಮಾಡಿಸಿದ್ದೀನಿ ನೋಡಿ. ಅಡಿಕೆ, ತೆಂಗು, ಸುತ್ತ ಮಾಗನಿ ಫಿನಿಶಿಂಗ್ ಇದೆ. ಇದು ಮಧ್ಯ ರೋಡ್ ಕಳೆದಿದ್ದೀನಿ ಓಡಾಡೋಕ್ಕೆ, ನಾವು ಆ ಕಡೆ ಈ ಕಡೆ ಓಡಾಡೋಕ್ಕೆ ರೋಡು. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. 1 ಎಕರೆ 6 ಕುಂಟೆ ಇದೆ ಈ ಜಾಗ. ಅಡಿಕೆ, ತೆಂಗು, ಮಾಗನಿ ಫೆನ್ಸಿಂಗ್ ಇದೆ, ಬೋರ್ವೆಲ್ ಇದೆ, ಡ್ರಿಪ್ ಮಾಡಿಸಿದ್ದೀವಿ. ರೋಡ್ ಅಪ್ರೋಚ್ ಚೆನ್ನಾಗಿದೆ. ಎಲ್ಲ ಅಡಿಕೆ ಹಾಕ್ಸಿದ್ದೀನಿ, ಗೇಟ್ ಹಾಕ್ಸಿದ್ದೀನಿ, ಓಪನ್ ಬಾವಿ ಇದೆ. ಆಲ್ಮೋಸ್ಟ್ಲಿ ಏನೂ ಮಾಡೋಂಗಿಲ್ಲ, ಎಲ್ಲ ರೆಡಿ ಇದೆ. ಅದು ಇದೊಂದು ಮನೆ ಮಾತ್ರ ಒಂದು ಸ್ವಲ್ಪ ರೆಡಿ ಮಾಡಿಸ್ಕೋಬೇಕು. ಇದು ರೆಡಿ ಮಾಡಿಸ್ಕೊಂಡ್ರೆ ಎಲ್ಲ ರೆಡಿ ಇರುವಂಥ ಜಾಗ ಮಾತ್ರ ಚೆನ್ನಾಗಿದೆ. ಮಳವಳ್ಳಿಯಿಂದ ಈ ಜಾಗಕ್ಕೆ 10 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಂದ ಒಂದು 95 ಕಿಲೋಮೀಟ್ರ್ ಆಗುತ್ತೆ ಜಾಗ ಈ ಸ್ಪಾಟ್ಗೆ. ಅಡಿಕೆ, ತೆಂಗು ಎಲ್ಲ ಎರಡು ಕಡೆ ರೋಡು, ಒಂದು ಕಡೆ ಡಾಂಬರ್ ರೋಡು, ಒಂದು ಕಡೆ ಮೆಟ್ಲಿಂಗ್ ರೋಡು. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಎಲ್ಲ ಅಡಿಕೆ, ತೆಂಗು, 1 ಎಕರೆ 6 ಕುಂಟೆ ಕ್ಲಿಯರಾಗಿದೆ. ಸುತ್ತ ಅದ್ಭುತವಾಗಿ ಫೆನ್ಸಿಂಗ್ ಹಾಕ್ಸಿ ಎಲ್ಲ ಬಿಟ್ಟಿದ್ದೀನಿ. ಜನರಲ್ ಪ್ರಾಪರ್ಟಿ, ಲೀಗಲ್ ದಾಖಲಾತಿ, ಡೈರೆಕ್ಟ್ ರಿಜಿಸ್ಟ್ರಿಗಿದೆ. ಯಾವುದೂ ತೊಂದರೆನೇ ಇಲ್ಲ. ಈ ರಸ್ತೆ ರೋಡ್ಗೆ ಬಿಟ್ಟಿರೋದು ಓಡಾಡೋಕ್ಕೆ. ಅಡಿಕೆ ತೆಂಗಿನ ಮರ ದೊಡ್ಡವು ಇದೆ, ಚಿಕ್ಕವು ಇದೆ, ಎಲ್ಲನೂ ಹಾಕ್ಸಿದ್ದೀನಿ. ಸ್ವಲ್ಪ ನೋಡಿ, ಈಗ ಗೌರ್ಮೆಂಟ್ ಬಸ್ ಬರ್ತಿದ್ದಿಲ್ಲ, ಇದನ್ನೇ ಮೇನ್ ರೋಡು, ಬಸ್ ಹೋಗು ಮೇನ್ ರೋಡು. ನೋಡಿ, ಇದೇ ಗೌರ್ಮೆಂಟ್ ಬಸ್ ಹೋಗ್ತಿದ್ದಲ್ಲ, ಇದೇ ಡಾಂಬರ್ ರೋಡು. ಇದೆ ಜಾಗ ಮಾತ್ರ ತುಂಬ ಚೆನ್ನಾಗಿದೆ.
ಸಣ್ಣದಾಗಿ ಫಾರ್ಮ್ ಹೌಸ್ ಮಾಡ್ಕೊಂಡಿರೋರ್ಗಂತೂ ಸೂಪರ್ ಜಾಗ. ಜಾಗ ಮಾತ್ರ ಚೆನ್ನಾಗಿದೆ. ಏನು ಮಾಡೋಂಗಿಲ್ಲ, ಎಲ್ಲ ರೆಡಿ ಇರುವಂಥ ಜಾಗ. ಅದೇ ಅದೊಂದು ಮನೆ ರೆಡಿ ಮಾಡಿಸ್ಕೊಂಡ್ರೆ ಎಲ್ಲ ಓಕೆ ನೋಡಿ.